ದರ್ಶನ್ ಅಂಡ್ ಗ್ಯಾಂಗಿಂದ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇಡೀ ಟೀಮ್ ಅರೆಸ್ಟ್ ಆಗಿದೆ. ಇದರ ಜೊತೆಗೆ ಅನ್ನಪೂರ್ಣೇಶ್ವರಿ ಠಾಣೆಯ ಬಳಿ ಮಹಿಳಾ ಅಭಿಮಾನಿ ವಾಗ್ವಾದಕ್ಕೆ ಮುಂದಾಗಿದ್ದಾರೆ. ಮಾಧ್ಯಮಗಳ ಜೊತೆ ವಾಗ್ವಾದಕ್ಕೆ ಮುಂದಾಗಿರುವಂಥದ್ದು ಮಹಿಳಾ ಅಭಿಮಾನಿಯ ಹುಚ್ಚಾಟವನ್ನು ಕಂಡು ಪೊಲೀಸರು ಬಂದು ಆ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ. ಇದೆಲ್ಲ ಆಗ್ತಾ ಇರೋದು ಮಾಧ್ಯಮದವರಿಂದಲೇ, ಸುಮ್ಮನೆ ತೋರಿಸ್ತಾ ಇದ್ದಾರೆ, ಏನೂ ಆಗಿಲ್ಲ, ಕೊಲೆನೇ ಮಾಡಿಲ್ಲ ಅಂತೇಳಿ ಅಭಿಮಾನಿಯ ವಾದ ಇದು. ಈ ಮಾಧ್ಯಮದಲ್ಲಿ ಗೊತ್ತಿಲ್ಲದೆ ಏನೇನೋ ತೋರಿಸ್ತಾ ಇದ್ದೀರಿ ಅಂಥೇಳಿ ಮಾಧ್ಯಮಗಳ ಜೊತೆ ವಾಗ್ವಾದಕ್ಕೆ ಇಳಿದಿರುವಂಥ ಲೇಡಿ ಅಭಿಮಾನಿ ಪೊಲೀಸರ ಜೊತೆ ಮಹಿಳೆ ವಾಗ್ವಾದಕ್ಕೆ ಮುಂದಾಗ್ತಾರೆ. ನೋಡಿ ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ. ಮಹಿಳಾ ಅಭಿಮಾನಿ ಈಕೆಯ ಎದೆ ಮೇಲೆ ದರ್ಶನ್ ಅವರ ಟ್ಯಾಟೋ ಕೂಡ ಇದೆ, ಅವರ ಫೋಟೋ ಕೂಡ ಇದೆ. ಸೊ ಬಿಗ್ ಅಭಿಮಾನಿ, ದೊಡ್ಡ ಅಭಿಮಾನಿ ಈಕೆ. ದೃಶ್ಯಗಳಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಿ. ಅಂದರೆ ಈಕೆಯ ಸ್ಟೇಟ್ಮೆಂಟ್ ಏನು ಅಂತಂದರೆ, ಸುಖ ಸುಮ್ಮನೆ ಮಾಧ್ಯಮದವರು ಏನೇನೋ ತೋರಿಸ್ತಾ ಇದ್ದಾರೆ ಅಂತೇಳಿ. ಮನುಷ್ಯನಿಗೆ ಮನುಷ್ಯತ್ವ ಅನ್ನೋದು ಇರಬೇಕಾಗತ್ತೆ. ನಾವು ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇದ್ದೀವಾ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಗಮನ ಇರಬೇಕಾಗತ್ತೆ. ಸುಖ ಸುಮ್ಮನೆ ಅಂತೂ ಯಾರೂ ತೋರಿಸೋದಿಲ್ಲ. ಆತನ ಹಿಸ್ಟ್ರಿ ನೋಡಿದ್ರೆ ಗೊತ್ತಾಗತ್ತೆ ಇವರಿಗೆ. ಸೊ ಈಗ ಆ ಮಹಿಳೆ ಬಂದು ಪೊಲೀಸರ ಜೊತೆ ವಾಗ್ವಾದ, ಮಾಧ್ಯಮದವರ ವಿರುದ್ಧ ಕೂಡ ವಾಗ್ವಾದಕ್ಕೆ ಇಳಿತಾ ಇರುವಂಥದ್ದು. ನೋಡಿ, ನಿಜವಾಗ್ಲೂ ಕೂಡ ಏನು ಹೇಳಬೇಕು ಇಂಥವ್ರಿಗೆ ಅಂತಂದರೆ, ಈ ಹೆಣ್ಣು ಮಗಳಿಗೆ ಅಲ್ಲಿ ರೇಣುಕಾ ಸ್ವಾಮಿಯ ಪತ್ನಿ ತುಂಬು ಗರ್ಭಿಣಿ, ಆಕೆ ಒಂದು ಹೆಣ್ಣು, ಈ ಅಭಿಮಾನಿ ಕೂಡ ಹೆಣ್ಣು. ಅಂದರೆ ಈ ಹೆಣ್ಣಿಗೆ ಆ ಹೆಣ್ಣಿನ ಸಂಕಟ ಏನಿದೆ, ಆ ಕಷ್ಟ ಏನಿದೆ, ಮುಂದಿನ ದಿನಗಳಲ್ಲಿ ಜೀವನವನ್ನು ಒಬ್ಬಳೇ ಹೆಣ್ಮಗಳು ಹೇಗೆ ರೂಪಿಸಿಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂಥ ಕಾಮನ್ ಸೆನ್ಸ್ ಅನ್ನೋದು ಈ ಹೆಣ್ಮಗಳಿಗೆ ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಹಾಗಾದರೆ ಆತ ಮಾಡಿದ್ದು ಸರಿನಾ ಅಂತಲೂ ಹೇಳಬಹುದು, ಸರಿ ಅಂತಲೂ ಯಾರು ಕೂಡ ಹೇಳ್ತಾ ಇಲ್ಲ. ಆತ ಮಾಡಿದ್ದು ತಪ್ಪೆ, ಆದರೆ ಬೇರೆ ಬೇರೆ ಮಾರ್ಗ ಇತ್ತು. ಆತನಿಗೆ ವಾರ್ನ್ ಮಾಡೋದಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಮಾರ್ಗ ಇತ್ತು. ಬಟ್ ಒಂದು ಕೆಟ್ಟದಾಗಿ ಮೆಸೇಜ್ ಮಾಡ್ದ ಅನ್ನೋ ಕಾರಣಕ್ಕೆ ಕೊಲೆ ಹಂತಕ್ಕೆ ಹೋಗೋದು ಬಹಳ ಅಪರಾಧ ಆಗತ್ತೆ. ಬಟ್ ಅಭಿಮಾನ ಇರಬೇಕು. ಬಟ್ ಈ ರೀತಿಯ ಅಂಧ ಅಭಿಮಾನ ಆಗಿರ್ಬೋದು, ಹುಚ್ಚು ಅಭಿಮಾನ ಇದೆಯಲ್ಲ, ಸಿನಿಮಾ ಬಂದಾಗ ನೀವು ನೋಡಿ ಪ್ರೋತ್ಸಾಹಿಸಿ, ಸಿಳ್ಳೆ ಚಪ್ಪಾಳೆ ಹೊಡಿರಿ, ಸಂಭ್ರಮಾಚರಣೆ ಮಾಡಿ. ನಿಜ ಜೀವನದಲ್ಲಿ ದರ್ಶನ್ ಹೀರೋ ಅಲ್ವೇ ಅಲ್ಲ, ಸಿನಿಮಾದಲ್ಲಿ ಮಾತ್ರ ಹೀರೋ. ಆದರೆ ದರ್ಶನ್ ಈ ಘಟನೆ ನೋಡಿದಾಗ ದರ್ಶನ್ ಜವಾಬ್ದಾರಿಯನ್ನು ಬೆಳೆಸಿಕೊಂಡಿಲ್ಲ ಅಂತ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ. ದರ್ಶನ್ ಕತೆ ಹೇಗಿದೆ ಅಂತಂದರೆ, ಈ ಸಿನಿಮಾ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಹೇಗೆ ಹೀರೋ ಯಾರು ಬೇಕಂಗೆ ಹೊಡಿಬಹುದು, ಅರೆಸ್ಟ್ ಆದರೂ ಕೂಡ ಆತನನ್ನು ಹೊರಗಡೆ ತರ್ತಾರೆ, ಹೊರಗಡೆ ಬರ್ತೀನಿ ಬಂದು ಮತ್ತೆ ನಾನು ಮರ್ಡರ್ ಮಾಡ್ಬೋದು ಅಂಥೇಳಿ ಈ ಸಿನಿಮಾದಲ್ಲಿ ರೀಲ್ ಏನು ಮಾಡ್ತಾರಲ್ಲ, ಅದೇ ನಿಜ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡ್ರು. ನಾನು ಏನೇ ಮಾಡಿದ್ರು ನಂದು ನಡೆಯುತ್ತೆ, ಸಿನಿಮಾದಲ್ಲೇ ನಾನು ಹೀರೋ, ರಿಯಲ್ ಲೈಫಲ್ಲಿ ಯಾರು ಹೀರೋ ಆಗಬಾರ್ದು ಅಂತೇಳಿ. ಬಟ್ ಈ ರೀತಿಯ ಹೀರೋ ಆದರು. ಸಮಾಜದಲ್ಲಿ ಮಾದರಿಯಾಗಿ ಬದುಕಬೇಕಾಗಿರುವಂಥ ಕೆಲಸವನ್ನು ಹೀರೋಗಳು ಮಾಡಬೇಕಾಗತ್ತೆ. ನಾವು ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ಈ ಥರ ಹಿನ್ನೆಲೆ ನಿಮಗೆ ಗೊತ್ತಿದೆ. 2011ರಿಂದ ಇಲ್ಲಿಯ ತನಕ ಏನೇನು ಆಗಿದೆ ಅಂತೇಳಿ.
ಹಿಂದೆ 11ಕ್ಕಿಂತ ಹಿಂದೆ ಏನೇನಾಯಿತು ಗೊತ್ತಿಲ್ಲ. ಕಣ್ಮುಂದೆ ಇರೋದು 2011 ಘಟನೆ. ತನ್ನ ಹೆಂಡತಿಯನ್ನು ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವಂಥದ್ದು, ಅದಾದ ನಂತರ ವೇಟರ್ಗೆ ಹಲ್ಲೆ ಮಾಡಿರುವಂಥದ್ದು, ಮಾಧ್ಯಮದವರಿಗೆ ಬಾಯಿಗೆ ಬಂದಗೆ ಬೈಯೋದು, ವೇದಿಕೆಯ ಮುಂಭಾಗದಲ್ಲಿ ಇವತ್ತು ಇವಳಿರ್ತಾಳೆ, ನಾಳೆ ಮತ್ತೊಬ್ಬಳು ಬರ್ತಾಳೆ, ಆ ಲಕ್ಷ್ಮಿಯನ್ನು ಬಟ್ಟೆ ಬಿಚ್ಚಿ ಕೂಡಿಸ್ಕೊಂಡ್ಬಿಡ್ಬೇಕು, ಇಂಥ ಸ್ಟೇಟ್ಮೆಂಟ್. ಒಬ್ಬ ನಾಗರಿಕ ಸಮಾಜದಲ್ಲಿದ್ದೀವಿ, ಅವರು ದೊಡ್ಡ ಸೆಲೆಬ್ರಿಟಿ ಬೇರೆ, ಉತ್ತಮ ನಾಯಕ, ಈ ರೀತಿಯ ಅವರ ಬಾಯಿಂದ ಹೇಳಿಕೆ ಬರಬಹುದಾ? ಇದು ಯಾವುದೋ 4 ಜನದ ಮಧ್ಯೆ, ಯಾವುದೋ 4 ಗೋಡೆಯ ಮಧ್ಯೆ ಆಗಿರುವಂಥ ಚರ್ಚೆ ಅಲ್ಲ. ಬಹಿರಂಗ ಸ್ಟೇಜ್ ಮೇಲೆ, ಬಹಿರಂಗ ವೇದಿಕೆಯ ಮೇಲೆ ಹೇಳ್ತಾ ಇರುವಂಥ ಹೇಳಿಕೆಗಳು ಇದೆಲ್ಲವೂ ಕೂಡ ಹೇಳಿದ್ದಾರೆ. ಆದರೂ ಕೂಡ ಅಭಿಮಾನಿಗಳು ಸಪೋರ್ಟ್ ಮಾಡೋದು ಇದೆಯಲ್ಲ, ಇದಕ್ಕೆ ಹೇಳೋದು ಅಂಧ ಅಭಿಮಾನ ಅಂತ. ಅಭಿಮಾನ ಇರಲಿ, ಬಟ್ ಆತನ ಒಳ್ಳೆಯ ಕೆಲಸಕ್ಕೆ ಇರಲಿ ಅಂತ ಹೇಳ್ತಾ ಇದ್ದೀವಿ. ಈಗ ಒಂದು 4 ಜನಕ್ಕೆ ಹೆಲ್ಪ್ ಮಾಡಿದಾನ, ನಮ್ಮ ಹೀರೋ ಹೆಲ್ಪ್ ಮಾಡಿದಾನಂತ ಹೇಳಿ, ಬಟ್ ಇಂಥ ಕೆಲಸದಲ್ಲಿ ಸಪೋರ್ಟ್ ಮಾಡಿದಾಗ ನಿಮ್ಮ ವ್ಯಕ್ತಿತ್ವ ಮತ್ತು ಆತನ ವ್ಯಕ್ತಿತ್ವ ಇಲ್ಲೇ ಗೊತ್ತಾಗತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನೀಡ್ತೀವಿ. ಅದಕ್ಕಿಂತ ಮೊದಲು ಚಿಕ್ಕದೊಂದು ವಿರಾಮ. ರಾಜ್ಯ, ದೇಶ, ವಿದೇಶ, ಸಿನಿಮಾ, ಕ್ರೀಡೆ, ಕ್ಷಣ ಕ್ಷಣದ ಅಪ್ಡೇಟ್, ನಿಖರ ಮಾಹಿತಿ, ಪ್ರತಿ ಕ್ಷೇತ್ರದ ಆಗು ಹೋಗಿನ ಒಳನೋಟ, ಎಲ್ಲೂ ಇಲ್ಲದ ನ್ಯೂಸ್ ಇನ್ಸೈಡ್ ಸ್ಟೋರಿ. ದಿನದ 24 ಗಂಟೆಯೂ ನಿರಂತರ ಸುದ್ದಿ. ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. शुद्ध प्लस सिल्वर पान मसाला, सबकी जुबान पर। ಸುದ್ದಿ ಯಾವುದೇ ಇರಲಿ, ಜಟಾಪಟಿಗೆ ಅವಕಾಶವಿಲ್ಲ. ನಾಡಿನ ಗಣ್ಯರು, ಚಿಂತಕರ ಜೊತೆ ಪರಿಣಾಮಕಾರಿ ಸಂವಾದ, ವಿಚಾರ ಸಮಾಚಾರ ನಮ್ಮದು, ತೀರ್ಪು ತೀರ್ಮಾನ ನಿಮ್ಮದು. ಮೆಗಾ ಸುದ್ದಿ ವೀಕ್ಷಿಸಿ ಮಧ್ಯಾಹ್ನ 3 ಗಂಟೆಗೆ. ವೆಲ್ಕಮ್ ಬ್ಯಾಕ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ದರ್ಶನ್ಗೆ ಕಂಟಕ ಆಗುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ನಟ ದರ್ಶನ್ಗೆ ಬಟ್ಟೆ ಮತ್ತೆ ಶೂ ಇದೆಯಲ್ಲ, ಇದು ಕಂಟಕ ಆಗುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಪ್ರಕರಣದ ಪ್ರಮುಖ ಸಾಕ್ಷಿ ಆಗಿರುವಂಥದ್ದು ದರ್ಶನ್ ಅವರು ಧರಿಸಿರುವಂಥ ಬಟ್ಟೆ. ಮೊನ್ನೆ ರಾತ್ರಿ ದರ್ಶನ್ ಮನೆಯಲ್ಲಿ ಮಹಜರು ಕೂಡ ಆಗಿದೆ. ಹಲ್ಲೆ ನಡೆಸಿದ ದಿನ ದರ್ಶನ್ ಧರಿಸಿರುವಂಥ ಬಟ್ಟೆ ಈಗ ಖಾಕಿ ವಶದಲ್ಲಿದೆ. ಆ ಬಟ್ಟೆ ವಾಶ್ ಮಾಡಿಲ್ಲ ಅನ್ನೋದು ಕೂಡ ಗೊತ್ತಾಗಿದೆ. ಹಾಗಾಗಿ ಪ್ರಮುಖ ಸಾಕ್ಷಿ ಇದೇ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಮತ್ತಷ್ಟು ಕಂಟಕ ಎದುರಾಗುವಂಥ ಎಲ್ಲ ಸಾಧ್ಯತೆ ಇದೆ. ಆತ ಧರಿಸಿರುವಂಥ ಬಟ್ಟೆ, ಆತನ ಶೂಗಳು, ಮತ್ತು ಏನೋ ಬೆಲ್ಟಿಂದ ಹೊಡೆದಿದ್ದಾರೆ ಅನ್ನೋದೇನೋ ಮಾಹಿತಿ ಏನೋ ಗೊತ್ತಿಲ್ಲ, ಬಟ್ ಅದು ಕೂಡ ಆಗಿರ್ಬೋದು. ಆಮೇಲೆ ಮಾರಕಾಸ್ತ್ರಗಳು ಕೂಡ ಇದ್ದಾವೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಈ ಎಲ್ಲ ವಸ್ತುಗಳು ಈಗ ಸಿಕ್ಕಿವೆ. ಅದೆಲ್ಲವೂ ಕೂಡ ಈಗ ಪೊಲೀಸರ ವಶದಲ್ಲಿರುವಂಥದ್ದು. ಸೊ ಇದೆಲ್ಲವೂ ಕೂಡ ಸಾಕ್ಷ್ಯಾಧಾರಗಳು. ಇದರಿಂದ ತಪ್ಪಿಸಿಕೊಳ್ಳೋದು ಹೇಗೆ ಅಂಥೇಳಿ, ಅಂದರೆ ಇವರು ಆರಂಭದಲ್ಲಿ ಏನು ಅಂದ್ಕೊಂಡ್ಬಿಟ್ಟಿದ್ರು ಅಂತಂದರೆ, ಕೊಲೆ ಆದರೂ ಪರವಾಗಿಲ್ಲ, ನನ್ನನ್ನು ಯಾವನೂ ಹಿಡಿಯಲ್ಲ ಅಂಥೇಳಿ, ದುಡ್ಡು ಬಿಸಾಕಿದರೆ ಸಾಕು, ಯಾವನೋ ಒಂದು 2-3 ಜನ ಕರೆಸಿ ಅರೆಸ್ಟ್ ಮಾಡಿಸೋಣ, ಆಮೇಲೆ ಅವ್ರನ್ನ ಹೊರಗಡೆ ತರಿಸೋಣ ಅನ್ನೋ ಪ್ಲಾನಿಂಗ್ ಇತ್ತು ಇವ್ರದ್ದು. ಬಟ್ ಹಂಗಿಲ್ಲ, ಪೊಲೀಸನವರು ಹಂಗೆ ಮಾಡೇ ಇಲ್ಲ. ನಿಜವಾಗ್ಲೂ ಕೂಡ ಪೊಲೀಸವರಿಗೆ ಈ ಸಂದರ್ಭದಲ್ಲಿ ಹ್ಯಾಟ್ಸಪ್ ಹೇಳಲೇಬೇಕು. ತನಿಖೆ ಇಲ್ಲಿಯ ತನಕ ಚೆನ್ನಾಗಿ ನಡೀತಾ ಇದೆ, ಏನೂ ಸಮಸ್ಯೆ ಆಗಿಲ್ಲ ತನಿಖೆಯಲ್ಲಿ. ಎಷ್ಟೇ ದೊಡ್ಡ ದೊಡ್ಡ ರಾಜಕಾರಣಿಗಳು ಎಷ್ಟೇ ಈ ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ, ದರ್ಶನ್ ಅವ್ರನ್ನ ಹೊರಗಡೆ ತರೋದಕ್ಕೆ ಪ್ರಯತ್ನ ಆಗ್ತಾ ಇದೆ, ಬಟ್ ಸಾಧ್ಯ ಆಗ್ತಾ ಇಲ್ಲ. ಅದು ಯಾರೇ ಆಗಿರಲಿ, ಇಂಥ ಪ್ರಕರಣದಲ್ಲಿ ಶಿಕ್ಷೆ ಆಗಬೇಕು, ಅದು ಆಗತ್ತೆ. ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಮಿನಿಮಮ್ 6 ತಿಂಗಳಾದರೂ ಈತ ಜೈಲಲ್ಲಿ ಇದ್ದೇ ಇರ್ತಾನೆ, ಅದರಲ್ಲಿ 2 ಮಾತೇ ಇಲ್ಲ. 6 ತಿಂಗಳಾದರೂ. ಇದು ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಯಿತು ಅಂತಂದರೆ 2 ವರ್ಷನೋ 3 ವರ್ಷನೋ ತನಕ ಹೋಗ್ಬೋದು.
ಬಟ್ ಅಲ್ಲಿ ತನಕ ಕರ್ಕೊಂಡು ಹೋಗಲ್ಲ. ಸೊ ಹಾಗಾಗಿ ಈಗ ಡಿ ಗ್ಯಾಂಗಿಂದ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಧರಿಸಿರುವಂಥ ಬಟ್ಟೆ, ಶೂ ಈಗ ಪೊಲೀಸರ ವಶದಲ್ಲಿದ್ದಾರೆ. ಇದು ಒಂದು ಸಾಕ್ಷಿಯನ್ನು ಗಟ್ಟಿ ಮಾಡಿಕೊಳ್ಳುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಈಗ ಆರೋಪಿಗಳ ಬಂಧನದ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇದೆ. ಇದು ಒಂದು ಕಡೆ ಆದರೆ ಅಲ್ಲಿ ಅಭಿಮಾನಿಗಳು ಬಂದು ಗಲಾಟೆಯನ್ನು ಮಾಡ್ತಿದ್ದಾರೆ, ಏನು ತಪ್ಪು ಮಾಡಿಲ್ಲ ಅಂಥೇಳಿ. ಜೊತೆಗೆ ಬಹಳ ಮುಖ್ಯವಾಗಿರುವಂಥ ಅಂಶ ಅಂತಂದರೆ ಈ ಪ್ರಕರಣದಲ್ಲಿ ಬಳಸಿರುವಂಥ ಬಟ್ಟೆ ಆಗಿರ್ಬೋದು, ಶೂ ಆಗಿರ್ಬೋದು, ವಸ್ತುಗಳು. ಸೊ ಇದೆಲ್ಲವೂ ಕೂಡ ಈ ಒಂದು ಪ್ರಕರಣಕ್ಕೆ ಅಂದರೆ ಈ ಕೇಸನ್ನು ಸ್ಟ್ರಾಂಗ್ ಮಾಡೋದಕ್ಕೆ ಎಷ್ಟು ಮುಖ್ಯ ಆಗತ್ತೆ ಅಂತೇಳಿ. ಹೇಮಕುಮಾರ, ಖಂಡಿತವಾಗ್ಲು ಈಗಾಗಲೇ ದರ್ಶನ್ ಆದಿಯಾಗಿ ಇತರೆ ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇರುವಂತದ್ದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಸದ್ಯಕ್ಕೆ ದರ್ಶನ್ ಆದಿಯಾಗಿ ಇನ್ನುಳಿದವರ ಒಂದು ಸಾಕ್ಷ್ಯಾಧಾರಗಳು, ಅವರ ಇನ್ವಾಲ್ವ್ಮೆಂಟ್ ನ ತೋರಿಸೋದಕ್ಕೆ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಡಿ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಏನ್ ಕೊಲೆ ಆಗಿತ್ತಲ್ಲ ಅವರ ಬಟ್ಟೆಗಳು, ಅದರಲ್ಲೂ ಕೂಡ ಪ್ರಮುಖವಾಗಿ ದರ್ಶನ್ ಧರಿಸಿದಂತಹ ಬಟ್ಟೆ ಮತ್ತು ಶೂ ಅನ್ನ ವಶಕ್ಕೆ ಪಡೆದುಕೊಂಡು ಅದರಲ್ಲಿರುವಂತಹ ಏನು ರಕ್ತದ ಕಲೆಗಳಾಗಿರಬಹುದು, ಈ ರೀತಿಯಾದಂತಹ ಒಂದು ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಪಡೆದುಕೊಳ್ಳೋದಕ್ಕೆ ಈಗ ಪೊಲೀಸರು ಮುಂದಾಗಿರುವಂತದ್ದು. ಇನ್ನು ಈ ಬಟ್ಟೆ ಮತ್ತು ಶೂನ ಮೇಲೆ ಆ ರೇಣುಕಾಸ್ವಾಮಿ ರಕ್ತದ ಕಲೆಗಳು ಕೂದಲು ಸಿಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಅದನ್ನ ವಶಪಡಿಸಿಕೊಂಡು FSL ಗೆ ಕಳುಹಿಸುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡಿರುವಂತದ್ದು. ಇನ್ನು ಪ್ರಮುಖವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತೊಬ್ಬ ಆರೋಪಿ ಏನು ಈ ಪವಿತ್ರ ಗೌಡ ಮ್ಯಾನೇಜರ್ ದೇವರಾಜ್ ಏನಿದ್ದಾನೆ, ಈತನನ್ನು ಕೂಡ ವಶಕ್ಕೆ ಪಡೆದುಕೊಂಡು ಅದರಲ್ಲೂ ಕೂಡ ಮೈಸೂರು ರಸ್ತೆಯಲ್ಲಿ ವಶ ಪಡೆದುಕೊಂಡು ವಿಚಾರಣೆ ನಡೆಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಏನು ಕೊಲೆ ಆದಂತಹ ದಿನ ಪವಿತ್ರ ಗೌಡ ಜೊತೆ ಈ ದೇವರಾಜ್ ಕೂಡ ಹೋಗಿದ್ದ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಹೀಗಾಗಿ ದೇವರಾಜ್ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ಈ ಪ್ರಕರಣದಲ್ಲಿ ಮತ್ತಷ್ಟು ಸಾಕ್ಷ್ಯಾಧಾರಗಳು ಸಿಗ್ತಾ ಇರೋದ್ರಿಂದ ಸಾಕ್ಷ್ಯಾಧಾರಗಳ ಒಂದು ಪರಿಗಣನೆಗೆ ತೆಗೆದುಕೊಂಡು ಅದನ್ನು ಕೂಡ ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡಬೇಕಾದಂತಹ ಪ್ರಕ್ರಿಯೆಗೂ ಕೂಡ ಪೊಲೀಸರು ಮುಂದಾಗ್ತಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಈ ಒಂದು ಪ್ರಕರಣದಲ್ಲಿ ಇನ್ನೂ ಬಿಗಿಗೊಳ್ಳುತ್ತಾ ಇದೆ ಕಾನೂನಿನ ಕುಣಿಕೆ ದರ್ಶನ್ ಮತ್ತು ಇತರೆ ಆರೋಪಿಗಳಿಗೆ. ಸದ್ಯಕ್ಕೆ ಈ ಪವಿತ್ರ ಗೌಡ ಏನು ಮನೆಯಲ್ಲಿ ಇವತ್ತು ಕೂಡ ಸ್ಥಳ ಹಾಜರು ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಯಾಕಂತಂದ್ರೆ ಅವತ್ತು ಪವಿತ್ರ ಗೌಡ ರೇಣುಕಾಸ್ವಾಮಿ ನೋಡ್ತಾ ಇದ್ದಾಗೆ ಚಪ್ಪಲಿಯಲ್ಲಿ ಹೊಡೆದ್ಲು. ಅದೇ ರೀತಿಯಾಗಿ ರೇಣುಕಾಸ್ವಾಮಿ ಕಾಲಿಗೆ ಬಿದ್ದು ಕೇಳ್ಕೊಂಡ್ರು ಕೂಡ ಆಕೆ ಹಿಗ್ಗಾಮುಗ ತಳಿಸಿದ್ದಾಳೆ ಚಪ್ಪಲಿಯಿಂದ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಹೀಗಾಗಿ ಪವಿತ್ರ ಗೌಡ ಚಪ್ಪಲಿ ಆಗಬಹುದು, ಆಕೆ ಧರಿಸಿದಂತಹ ಬಟ್ಟೆಯನ್ನು ಕೂಡ ವಶಪಡಿಸಿಕೊಂಡು ಅದನ್ನು ಕೂಡ FSL ಗೆ ಕಳಿಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ. ಇನ್ನು ಪ್ರಮುಖವಾಗಿ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮತ್ತಷ್ಟು ಪೋಸ್ಟ್ ಮಾರ್ಟಮ್ ನ ಅಂಶಗಳು ಕೂಡ ಈಗ ಬಯಲಿಗೆ ಬಂದಿರುವಂತದ್ದು. ಇನ್ನು ಈ ಒಂದು ಹತ್ಯೆ ಏನಿದೆ ಇದು ತುಂಬಾ ಭೀಕರವಾಗಿತ್ತು ಅನ್ನೋದು ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಬಯಲಾಗ್ತಾ ಇರುವಂತದ್ದು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಮೃತದೇಹದ ಒಟ್ಟು 34 ಕಡೆ ಗಾಯದ ಗುರುತುಗಳಿರುವಂತದ್ದು ಪಕ್ಕ ಆಗಿದೆ. ಅದೇ ರೀತಿಯಾಗಿ ಎದೆ ಮೇಲೆ ಕಾಲಿನಿಂದ ಒದೆಯಲಾಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಈ ವೇಳೆ ಪಕ್ಕೆಲುಬು ಕಟ್ಟಾಗಿ ಲಂಗ್ಸ್ಗೆ ಚುಚ್ಕೊಂಡಿದೆ. ಮರ್ಮಾಂಗಕ್ಕೂ ಕೂಡ ಬಲವಾದ ಏಟು ಬಿದ್ದಿರೋದು ಕೂಡ ವೈದ್ಯರ ವರದಿಯಲ್ಲಿ ಉಲ್ಲೇಖ ಆಗಿರುವಂತದ್ದು. ಇನ್ನು ಆರೋಪಿಗಳ ಹೊಡೆತಕ್ಕೆ ದೇಹದ ಹಲವೆಡೆ ರಕ್ತ ಕೂಡ ಹೆಪ್ಪಿಕೊಂಡಿರುವಂತದ್ದು. ಜೊತೆಗೆ ವಿದ್ಯುತ್ ಶಾಕ್ ಅನ್ನ ಕೊಟ್ಟು ಕೂಡ ಈ ರೇಣುಕಾಸ್ವಾಮಿಯನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಸಿನಿಮಾ ಶೈಲಿಯಲ್ಲಿ ಕಿಡ್ನಾಪ್ ಮಾಡೋದಾಗಿರ್ಬೋದು ಮತ್ತು ಆತನನ್ನ ಬರ್ಬರವಾಗಿ ಕೊಲೆ ಮಾಡೋದಾಗಿರ್ಬೋದು, ಈ ರೀತಿಯಾದಂತಹ ಕೃತ್ಯವನ್ನ ಮಾಡಿದ್ದಾರೆ ಆರೋಪಿಗಳು ಅನ್ನೋದು ಕನ್ಫರ್ಮ್ ಆಗ್ತಾ ಇರುವಂತದ್ದು. ಹೀಗಾಗಿ ಸಾಕ್ಷ್ಯಾಧಾರಗಳನ್ನ ಎಲ್ಲವನ್ನೂ ಕೂಡ ವರದಿಯನ್ನ ತೆಗೆದುಕೊಂಡು ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡಿ ಅದಾದ ಮೇಲೆ ಇವರ ವಿರುದ್ಧವಾಗಿ ಚಾರ್ಜ್ ಶೀಟ್ ಅನ್ನ ತನಿಖೆ ಮಾಡಿ ಆರೋಪಿಗಳಿಗೆ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡಿಸುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳು ಈಗ ಕೆಲಸ ಮಾಡ್ತಾ ಇರುವಂತದ್ದು. ಹೇಮಕುಮಾರ್, ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51,
ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.